ಸ್ನೇಹಿತರೆ ನಮಸ್ತೆ, ನಾನು ನಿಮ್ಮ ವಿಜಯ್. ತಮ್ಮೆಲ್ಲರಿಗೂ ವಿಜಯ್ ರಿಯಲ್ ಎಸ್ಟೇಟ್ ಚಾನಲ್ಗೆ ಹೃದಯಪೂರ್ವಕ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ ರೋಡನ್ನು ನೋಡ್ತಾ ಇದ್ದೀರಲ್ಲ, ಇದು ಬೆಂಗಳೂರಿನಿಂದ ಮಂಗಳೂರಿಗೆ ಹೋಗುವಂಥ ನ್ಯಾಷನಲ್ ಹೈವೇ 75ರ ರೋಡು. ಹೌದು ಸ್ನೇಹಿತರೆ, ನ್ಯಾಷನಲ್ ಹೈವೇ 75ರ ರೋಡು ಬೆಂಗಳೂರಿನಿಂದ ಮಂಗಳೂರಿಗೆ ಹೋಗುವಂಥ ಮಾರ್ಗದಲ್ಲಿ ಸಿಗುವಂಥ ಜಾಗ ಇದು. ಸ್ನೇಹಿತರೆ, ಈ ಎಪಿಸೋಡಲ್ಲಿ ನಾನು ಬರೋಬ್ಬರಿ 2.5 ಎಕರೆ ಕಮರ್ಷಿಯಲ್ ಪ್ರಾಪರ್ಟಿಯ ಲ್ಯಾಂಡನ್ನು ತಮಗೋಸ್ಕರ ಹುಡುಕಿ ತಂದಿದ್ದೀನಿ. ಬನ್ನಿ ಸ್ನೇಹಿತರೆ, ಈ ಪ್ರಾಪರ್ಟಿಯ ಬಗ್ಗೆ ಎಲ್ಲ ವಿವರಗಳನ್ನು ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ತಾವೇನಾದರೂ ನನ್ನ ವಿಜಯ್ ರಿಯಲ್ ಎಸ್ಟೇಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ನಾನು ಮೊದಲೇ ಹೇಳಿದಾಗೆ ಇದು ನ್ಯಾಷನಲ್ ಹೈವೇ 75ರಲ್ಲಿ ಬರುವಂಥ ಪ್ರಾಪರ್ಟಿ. ಸ್ನೇಹಿತರೆ, ನೀವು ಬೆಂಗಳೂರಿನಿಂದ ಮಂಗಳೂರಿಗೆ ಹೋಗೋದಕ್ಕೆ ಮಾರ್ಗ ಇರುವಂಥದ್ದು ಬೆಂಗಳೂರಿಂದ ಕುಣಿಗಲ್ ಬೈಪಾಸ್. ಬೆಂಗಳೂರಿಂದ ಡೈರೆಕ್ಟಾಗಿ ಕುಣಿಗಲ್ ಬೈಪಾಸ್ಗೆ ಹೋಗಿ ಅಲ್ಲಿಂದ ಲೆಫ್ಟ್ ತಗೋಬೇಕಾಗುತ್ತೆ. ಅದೇ ಬೆಂಗಳೂರು ಹಾಗೂ ಮಂಗಳೂರಿನ ಒಂದು ಹೆದ್ದಾರಿ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಕುಣಿಗಲ್ ಬೈಪಾಸಿನಿಂದ ಕೇವಲ 50 ಕಿಲೋಮೀಟರ್ಗಳ ವ್ಯಾಪ್ತಿಯಲ್ಲಿ ಈ ಜಾಗ ಇರುವಂಥದ್ದು. ಸ್ನೇಹಿತರೆ, ಈ ಊರಿನ ಹೆಸರು ಅಂದರೆ ಮೇನ್ ರೋಡಲ್ಲಿ ಊರು ಸಿಗುತ್ತಲ್ಲ, ಊರಿನ ಹೆಸರು ನಾಗೇಗೌಡನ ಪಾಳ್ಯ ಅಂತ. ಹೌದು ಸ್ನೇಹಿತರೆ, ನಾಗೇಗೌಡನ ಪಾಳ್ಯ. ಸ್ನೇಹಿತರೆ, ಬರೋಬ್ಬರಿ 2.5 ಎಕರೆ ಲ್ಯಾಂಡ್ ಇರುವಂಥದ್ದು. ಸ್ನೇಹಿತರೆ, ತಾವೇ ನೋಡ್ತಾ ಇದ್ದೀರಿ, ಸುತ್ತಲೂ ಫೆನ್ಸಿಂಗ್ ಆಗಿದೆ. ಈ ಪ್ರಾಪರ್ಟಿಯಲ್ಲಿ ಒಂದು ಡಬಲ್ ಬೆಡ್ರೂಮಿನ ಮನೆ ಕೂಡ ಇರುವಂಥದ್ದು. ಸ್ನೇಹಿತರೆ, ಬರೋಬ್ಬರಿ ಡೈಮೆನ್ಷನ್ ಹೇಳಬೇಕು ಅಂತ ಅಂದರೆ 150 ಅಡಿಗೆ 750 ಅಡಿ ಬರುವಂಥದ್ದು. ಹೌದು ಸ್ನೇಹಿತರೆ, 150 × 750. ಸ್ನೇಹಿತರೆ, ಮೇನ್ ರೋಡು ಬರೋಬ್ಬರಿ 150 ಫೀಟ್ಗಳ ಮೇನ್ ರೋಡ್ ಇದಾಗಿರುವಂಥದ್ದು. ನ್ಯಾಷನಲ್ ಹೈವೇ ಅಂದರೆ ಕೇಳಬೇಕಾ, ತುಂಬಾ ದೊಡ್ಡ ರೋಡ್ ಇರುವಂಥದ್ದು. ಸ್ನೇಹಿತರೆ, ಈ ರೋಡಿನ ಆಪೋಸಿಟಲ್ಲಿ ನಿಮಗೆ ಹಲವಾರು ಹೋಟೆಲ್ಗಳು ಸಿಗ್ತವೆ. ನೋಡಿ, ಈ ಪ್ರಾಪರ್ಟಿ ಆಪೋಸಿಟು ಕಾಮತ್ ಉಪಚಾರ್ ಅನ್ನುವಂಥ ಒಂದು ಹೋಟ್ಲಿದೆ. ಈ ಹೋಟ್ಲ್ ಪಕ್ಕದಲ್ಲೇ ಒಂದು ಸುಪ್ರಸಿದ್ಧವಾಗಿರುವಂಥ ನಾನ್ ವೆಜ್ ಹೋಟ್ಲ್ ಕೂಡ ಇದೆ, ತಾಜ್ ರೆಸ್ಟೋರೆಂಟ್ ನಾನ್ ವೆಜ್ ಹೋಟೆಲ್ ಅಂತ ಹೇಳಿ. ಸ್ನೇಹಿತರೆ, ತುಂಬಾ ಒಳ್ಳೆ ಪ್ರಾಪರ್ಟಿ, ಅದ್ಭುತವಾದ ಪ್ರಾಪರ್ಟಿ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಇಲ್ಲಿ ನೀವು ವಿಶಾಲವಾಗಿರುವಂಥ ಒಂದು ಹೋಟೆಲ್ ನಿರ್ಮಾಣ ಮಾಡ್ಕೋಬಹುದು, ಅಥವಾ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗೆ ಒಂದು ಸೂಟಬಲ್ ಜಾಗ ಅಂತ ಹೇಳ್ಬೋದು. ಸ್ಕೂಲ್ಗಳಿಗೆ, ಕಾಲೇಜ್ಗಳಿಗೆ ಅಥವಾ ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ಹೇಳಿ ಮಾಡಿಸಿದಂಥ ಜಾಗ ಅಂತಲೇ ಹೇಳ್ಬೋದು. ಸ್ನೇಹಿತರೆ ನೋಡಿ, ಮೇನ್ ರೋಡ್ಗೆ ಅಟ್ಯಾಚೇ ನಿಮಗೆ ಕಾಮತ್ ಉಪಚಾರ್ ಹೋಟೆಲ್ ಸಿಗುತ್ತೆ. ಆ ಹೋಟ್ಲ್ ಆಪೋಸಿಟೇ ಈ ಪ್ರಾಪರ್ಟಿ ಇರುವಂಥದ್ದು. ಈ ಪ್ರಾಪರ್ಟಿ ಪಕ್ಕ ದೀಕ್ಷಾ ಟೀ ಸ್ಟಾಲ್ ಅನ್ನುವಂಥ ಒಂದು ಟೀ ಅಂಗಡಿ ಇದೆ. ಸ್ನೇಹಿತರೆ, ತುಂಬಾ ಒಳ್ಳೆ ಪ್ರಾಪರ್ಟಿ. ನಾನು ಮೊದಲೇ ಹೇಳಿದಾಗೆ ಈ ಪ್ರಾಪರ್ಟಿ ಕಮರ್ಷಿಯಲ್ ಕನ್ವರ್ಷನ್ ಆಗಿದೆ. ಬರೋಬ್ಬರಿ 2.5 ಎಕರೆ ಅಂದರೆ ಸರಿಸುಮಾರು 1 ಲಕ್ಷ ಸ್ಕ್ವೇರ್ ಫೀಟ್ ಇರುವಂಥ ಜಾಗ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಈ ಪ್ರಾಪರ್ಟಿಯ ಓನರ್ ಕೋಟ್ ಮಾಡ್ತಿರುವಂಥ ಬೆಲೆ ಪ್ರತಿ ಸ್ಕ್ವೇರ್ ಫೀಟಿಗೆ 1,500 ರೂಪಾಯಿಗಳು ಮಾತ್ರ. ಹೌದು ಸ್ನೇಹಿತರೆ, ಆಶ್ಚರ್ಯ ಪಡಬೇಡಿ, ಕೇವಲ ಪ್ರತಿ ಸ್ಕ್ವೇರ್ ಫೀಟಿಗೆ 1,500 ರೂಪಾಯಿಗಳು ಮಾತ್ರ. ನೀವೇ ಲೆಕ್ಕ ಹಾಕೊಳ್ಳಿ, ಅಂದರೆ ಬರೋಬ್ಬರಿ 15 ಕೋಟಿ ಆಗುತ್ತೆ. ಸ್ನೇಹಿತರೆ, ಖಂಡಿತ ಈ ಪ್ರೈಸ್ ಫಿಕ್ಸ್ಡ್ ಅಲ್ಲ, ನೆಗೋಷಿಯಬಲ್ ಕೂಡ ಆಗುತ್ತೆ, ತುಂಬಾ ನೆಗೋಷಿಯಬಲ್ ಆಗುತ್ತೆ. ಒಂದು ಚಾನ್ಸ್ ರೇಟಿಗೆ ಕೊಡಿಸುವಂಥ ಭರವಸೆ ನಾನು ನಿಮಗೆ ನೀಡ್ತೀನಿ. ಓನರ್ ಕೂಡ ತುಂಬ ಒಳ್ಳೆಯವರು. ಸ್ನೇಹಿತರೆ, ಈ ಪ್ರಾಪರ್ಟಿಯ ಲೊಕೇಶನ್
ನಮ್ಮ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ತಮಗೆ ಈ ಪ್ರಾಪರ್ಟಿ ಬಗ್ಗೆ ಆಸಕ್ತಿ ಇದ್ದರೆ ಆದಷ್ಟು ಬೇಗ ನಮ್ಮನ್ನು ಸಂಪರ್ಕಿಸಿ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ನಮ್ಮ ಚಾನಲ್ಗೆ ಮರೀದೆ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಇನ್ನೊಂದು ಆಕರ್ಷಕವಾದ ಪ್ರಾಪರ್ಟಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಾನು ನಿಮ್ಮ ವಿಜಯ್. ನಮಸ್ತೆ.